ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಪಿ ಕುಕ್ಕಿಂಗ್ ಚಾನಲ್. ನಾನು ವೀಣಾ. ನಾನಿವತ್ತು ಬ್ರೆಡ್ ಪಕೋಡವನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿರುತ್ತೆ, ಹಾಗೆ ಬೇಗನೂ ಸಹ ಆಗುತ್ತೆ. ಸೊ ಇದನ್ನು ಮಾಡೋದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಒಂದು 3 ಪೀಸಸ್ಸು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇರೋದ್ರಿಂದ 3 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡುವಾಗ ಸ್ವಲ್ಪ ಜಾಸ್ತಿಯಿಂದ ಮಾಡ್ಕೋಬೇಕಾಗುತ್ತೆ. ಈಗ 4 ಸೈಡ್ಸ್ನು ಈ ರೀತಿ ತೆಗೆದಿಟ್ಕೋಬೇಕಾಗುತ್ತೆ. ಅದರ ಮಧ್ಯಭಾಗ ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ನಾನು 3 ಬ್ರೆಡ್ನಲ್ಲೂ ಇದೇ ರೀತಿ ತೆಗೆದಿಟ್ಕೊಳ್ತೀನಿ. ಅದರ ವೈಟ್ ಭಾಗ ಮಾತ್ರ ತಗೋಬೇಕು. ಈಗ ಇವನ್ನ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ. ಚಿಕ್ಕದಾಗಿ ನೋಡಿ, ಈ ರೀತಿ ಕಟ್ ಮಾಡಿ ಹಾಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಗಟ್ಟಿ ಮಜ್ಜಿಗೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಮೊಸರು ರೀತಿಯೂ ಇರಬಾರ್ದು, ಹಾಗೆ ಮಜ್ಜಿಗೆ ರೀತಿಯಲ್ಲೂ ಇರಬಾರ್ದು. ಸ್ವಲ್ಪ ಗಟ್ಟಿಯಾಗಿರುವಂಥದ್ದನ್ನ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈಗ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಒಂದು ಮಿಕ್ಸರ್ ಬೌಲಿಗೆ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಬೇಕಾಗಿರುವಂಥ ಮಸಾಲೆ 2 ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿಕಾಯಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ 1 ಸ್ಪೂನ್ನಷ್ಟು ತುಪ್ಪ, ಹಾಗೆಯೇ ಸ್ವಲ್ಪ ಸೋಡಾವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅದು ಸರಿ ವಿಡಿಯೋ ಆಗಿಲ್ಲ. ಸ್ವಲ್ಪ ಸೋಡಾನು ಸಹ ಸೇರಿಸ್ಕೋಬೇಕು. ಈಗ ಸ್ವಲ್ಪ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸ್ತೀನಿ. ಗೋಡಂಬಿಯನ್ನು ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ ಪಕೋಡಕ್ಕೆ. ಅದರಲ್ಲಿ ಇದಕ್ಕೆ ತುಪ್ಪನ ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹುಳಿ, ಖಾರ, ಉಪ್ಪು, ಮಜ್ಜಿಗೆನಲ್ಲಿ ನಾವು ಆ ಬ್ರೆಡ್ಡನ್ನು ನೆನೆಸಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಈ ಪಕೋಡಕ್ಕೆ. ಈಗ ನೆಂದಿರುವಂಥ ಬ್ರೆಡ್ ಪೀಸ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲನೂ ಸಹ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಕಲಿಸ್ಕೊಳ್ತಾ ಇದ್ದೀನಿ. ಬ್ರೆಡ್ನ ಆಗಲೇ ನಾವು ಮಜ್ಜಿಗೆಯಲ್ಲಿ ನೆನೆಸ್ಕೊಂಡಿದ್ವಲ್ಲ, ಅದೇ ಸಾಕಾಗುತ್ತೆ. ಹಾಗೆ ಈರುಳ್ಳಿಯಲ್ಲೂ ಸಹ ನೀರಿನಂಶ ಇರೋದ್ರಿಂದ ಅದಷ್ಟೇ ಸಾಕಾಗುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಕಲಿಸ್ಕೊಂಡಿದ್ದಾಗಿದೆ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದೆ. ನೋಡಿ, ಕಾಯ್ದಿದೆ. ಈಗ ಸ್ವಲ್ಪನೇ ಪಕೋಡದ ರೀತಿಲಿ ಬಿಡ್ತಾ ಇದ್ದೀನಿ. ಇದನ್ನು ಬಿಡಬೇಕಾದ್ರೆ ಸ್ವಲ್ಪ ಕಮ್ಮಿ ಉರಿನಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಕೊಟ್ಟರೆ ಮೇಲ್ಭಾಗ ತುಂಬ ಕೆಂಪಗಾಗ್ಬಿಡುತ್ತೆ, ಒಳಗೆ ಬೆಂದಿರಲ್ಲ. ಆದ್ದರಿಂದ ಕಮ್ಮಿ ಉರಿನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಮಕ್ಕಳಿಗಂತೂ ಇದನ್ನು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಸಾಸ್ ಜೊತೆಲಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾರಾದರೂ ಸಡನ್ನಾಗಿ ಮನೆಗೆ ಗೆಸ್ಟ್ಗಳು ಬಂದಾಗಲೂ ಸಹ ಇದನ್ನು ಮಾಡಿಕೊಡ್ಬೋದು. ಆದರೆ ಬ್ರೆಡ್ ಒಂದು ಮನೇಲಿದ್ದರೆ ಸಾಕು, ಈಸಿಯಾಗಿ ಮಾಡ್ಬೋದು. ನೋಡಿ, ಈಗ ಇದು ಬೇಯ್ತಾ ಇದೆ. ಎರಡೂ ಬದಿಲೂ ಸಹ ಇದೇ ರೀತಿ ಬೇಯಿಸ್ಕೋಬೇಕು. ಕಮ್ಮಿ ಉರಿನಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಇದು ಬೆಂದಾಗಿದೆ. ನಾನೀಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಟೀ ಕಾಫಿ ಜೊತೆಲೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ಈಗ ಬ್ರೆಡ್ ಪಕೋಡ ಅನ್ನೋದು ಈಗ ತಿನ್ನೋದಕ್ಕೆ ರೆಡಿಯಾಗಿದೆ. ಮಾಡೋದು ಹೇಗೆ ಅಂತ ನೋಡಿದ್ರಲ್ವ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.